Hello everyone, welcome to Sanmarga classes. Let us see question number 62 of chapter Force and Laws of Motion. Why does an athlete put some sand or cushion on the ground while high jumping? High jump ಮಾಡುವಾಗ ಅಥ್ಲೀಟ್ ನೀವು ನೋಡಿರ್ಬೇಕು, ಹೈ ಜಂಪ್ ಇರ್ಬೋದು, ಲಾಂಗ್ ಜಂಪ್ ಎಲ್ಲ ಮಾಡುವಾಗ ಏನ್ ಮಾಡಿರ್ತಾರೆ, ಸ್ಟ್ಯಾಂಡ್ ಅನ್ನ ಹಾಕಿರ್ತಾರೆ ಅಲ್ವಾ. ಇಲ್ಲ ಅಂದ್ರೆ ಕುಶನ್ ಅನ್ನ, ಹೈ ಜಂಪ್ ಮಾಡುವಾಗ ಕುಶನ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆ? ಸಿ, ವೆನ್ ಅ ಹೈ ಜಂಪರ್ ಫಾಲ್ಸ್ ಆನ್ ಸಾಫ್ಟ್ ಲ್ಯಾಂಡಿಂಗ್ ಸೈಟ್ such as cushion or a heap of sand, then the jumper takes a longer time to stop. ಈಗ ನೀವು ಕುಶನ್ ಮೇಲೆ ಅಥವಾ ಬೆಡ್ ಮೇಲೆ ಟಕ್ 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 ಅಂತ ಜಂಪ್ ಮಾಡ್ತೀರಿ, ಎಸ್ಪೆಷಲಿ ಹೋಟೆಲ್ ಹೋದಾಗ ಅಲ್ವಾ. ಹೋಟೆಲ್ ಬೆಡ್ ಫುಲ್ ಸಾಫ್ಟ್ ಇರುತ್ತೆ, ಅಥವಾ ಮನೆಯಲ್ಲಿರೋ ಸೋಫಾ ಏನಿರುತ್ತೆ ಸಾಫ್ಟ್ ಇರುತ್ತೆ, ಅದ್ರ ಮೇಲೆ ಕುಣಿಬೇಕಂತ ಅನ್ಸುತ್ತೆ ಅಲ್ವಾ. ಸರಿ, retaking question number 62. Retaking question number 62. Hello everyone, welcome to Sanmarga classes. Let us see question number 62 of chapter Force and Laws of Motion. Why does an athlete put some sand or cushion on the ground while high jumping? ಹೈ ಜಂಪ್ ಮಾಡುವಾಗ ನೀವು ಗಮನಿಸಿರ್ಬೋದು, ಅಥ್ಲೀಟ್ ಕೆಳಗೆ ಬೀಳ್ತಾರಲ್ಲ, ಜಂಪ್ ಮಾಡಿ ಕೆಳಗೆ ಬೀಳೋ ಜಾಗ ಏನಿರುತ್ತಲ್ಲ, ಅಲ್ಲಿ ಕುಶನ್ ಅನ್ನ ಹಾಕಿರ್ತಾರೆ, ಇಲ್ಲ ಸ್ಯಾಂಡ್ ಅನ್ನ ಹಾಕಿರ್ತಾರೆ. ವಾಟ್ ಈಸ್ ದ ರೀಸನ್? When a high jumper falls on a soft landing site, such as cushion or a heap of sand, then the jumper takes a longer time to stop. ಏನಾಗುತ್ತೆ, ಯಾವಾಗ ಹೈ ಜಂಪರ್ ಆತರ ಸಾಫ್ಟ್ ಲ್ಯಾಂಡಿಂಗ್ ಸೈಟ್ ಮೇಲೆ ಬೀಳ್ತಾರಲ್ಲ, ಅವಾಗ ಇಮಿಡಿಯೇಟ್ ಆಗಿ ಅವರು ಸ್ಟಾಪ್ ಆಗೋದಿಲ್ಲ. ಬಟ್ ಆ ಕುಶನ್ ಏನಾಗುತ್ತೆ, ಸ್ವಲ್ಪ ಪ್ರೆಸ್ ಆಗಿ ಕೆಳಗಡೆ ಹೋಗುತ್ತೆ, ಹಾಗಾಗಿ ಅವ್ರು ಸ್ಟಾಪ್ ಆಗ್ಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ತು ಅಲ್ವಾ. ಅವ್ರನ್ನ ಸ್ಟಾಪ್ ಮಾಡ್ಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ತು. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಅಥ್ಲೀಟ್ ಈಸ್ ಲೆಸ್, ಡ್ಯೂ ಟು ವಿಚ್ ಸ್ಮಾಲರ್ ಸ್ಟಾಪಿಂಗ್ ಫೋರ್ಸ್ ಆಕ್ಟ್ಸ್ ಆನ್ ದ ಅಥ್ಲೀಟ್. ದ ಅಥ್ಲೀಟ್ ಡಸ್ ನಾಟ್ ಗೆಟ್ ಹರ್ಟ್. ಏನಾಗುತ್ತೆ ಇಲ್ಲಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂದ್ರೆ ಚೇಂಜ್ ಆಫ್ ಮೊಮೆಂಟಮ್ ವಿತ್ ಚೇಂಜ್ ಇನ್ ಟೈಮ್. ಟೈಮ್ ಚೇಂಜ್ ಆಗ್ತಾ ಹೋದಂಗೆ ಮೊಮೆಂಟಮ್ ಹೇಗೆ ಚೇಂಜ್ ಆಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ, ಅಥವಾ ಮೊಮೆಂಟಮ್ ಚೇಂಜ್ ಇನ್ ಪರ್ಟಿಕ್ಯುಲರ್ ಪರ್ ಯೂನಿಟ್ ಟೈಮ್ ಅಂತ ಕೂಡ ಹೇಳ್ಬೋದು ಅಲ್ವಾ. ಇಯರ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಥ್ಲೀಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದ್ರೆ ಟೈಮ್ ಜಾಸ್ತಿ ತಗೊಂಡ್ರಲ್ಲ, ಟೈಮ್ ಜಾಸ್ತಿ ತಗೊಂಡ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಡಿಕ್ರೀಸಸ್. ಟೈಮ್ ಜಾಸ್ತಿ ತಗೊಂಡ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಡಿಕ್ರೀಸಸ್, ಟೈಮ್ ಕಡಿಮೆ ತಗೊಂಡ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇನ್ಕ್ರೀಸಸ್. ಸೊ ಸ್ಮಾಲರ್ ಸ್ಟಾಪಿಂಗ್ ಫೋರ್ಸ್ ಆಕ್ಟ್ಸ್ ಆನ್ ದ ಅಥ್ಲೀಟ್. ಹಾಗಿದ್ರೆ ಅಥ್ಲೀಟ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಕುಶನ್ ಏನ್ ಮಾಡುತ್ತೆ, ಕಡಿಮೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಸಾಕು. ಹಾಗಾಗಿ ಇದು ಕಡಿಮೆ ಫೋರ್ಸ್ ಅಪ್ಲೈ ಮಾಡ್ತಾ ಇರೋದಕ್ಕೆ ಅಥ್ಲೀಟ್ಗೆ ಜಾಸ್ತಿ ಹರ್ಟ್ ಆಗೋದಿಲ್ಲ. ಆದ್ರೆ ದ cushion or sand being soft reduces the athlete's momentum more gently. A high jumping athlete falls from a height on to hard ground. Then this momentum will be reduced to zero in very short time. ಏನಾಗುತ್ತೆ, ಈಗ ಕುಶನ್ ಇಲ್ಲ, ಬರೀ ನೆಲದ ಮೇಲೆ ಬೀಳ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಇಮ್ಯಾಜಿನ್ ಮಾಡ್ರಿ, ಟೈಮ್ ಶಾರ್ಟ್ ಇದೆ, ಅವರು ಜಾಸ್ತಿ ಸ್ಪೀಡ್ ಇಂದ ಝೀರೋ ಸ್ಪೀಡಿಗೆ ಬರ್ತಾ ಇದ್ದಾರೆ, ಅಂದ್ರೆ ಮೊಮೆಂಟಮ್ ಏನಾಗ್ತಾ ಇದೆ, ಸಡನ್ ಆಗಿ ಚೇಂಜ್ ಆಗ್ತಾ ಇದೆ, ರೆಡ್ಯೂಸ್ ಟು ಝೀರೋ ಇನ್ ವೆರಿ ಶಾರ್ಟ್ ಟೈಮ್. ಹಾಗಾಗಿ ಏನಾಗುತ್ತೆ, ಈ ಗ್ರೌಂಡ್ ಏನಿದೆ ಅದು ಅಪ್ಲೈ ಮಾಡುತ್ತಲ್ಲ, ಕುಶನ್ ಅಲ್ಲ, ಇಫ್ ಇಟ್ ಇಸ್ ಗ್ರೌಂಡ್ ಏನ್ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತಲ್ಲ, ಅದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ವಿಲ್ ಬಿ ಲಾರ್ಜ್, ಡ್ಯೂ ಟು ವಿಚ್ ಅ ಲಾರ್ಜ್ ಅಪೋಸಿಂಗ್ ಫೋರ್ಸ್ ವಿಲ್ ಆಕ್ಟ್ ಆನ್ ದ ಅಥ್ಲೀಟ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಜಾಸ್ತಿ ಇರುತ್ತೆ, ಹಾಗಾಗಿ ಲಾರ್ಜ್ ಅಪೋಸಿಂಗ್ ಫೋರ್ಸ್ ವಿಲ್ ಆಕ್ಟ್ ಆನ್ ಅಥ್ಲೀಟ್. ಅಥ್ಲೀಟ್ ಮೇಲೆ ಜಾಸ್ತಿ ಫೋರ್ಸ್ ಆಕ್ಟ್ ಆಗಿರುತ್ತೆ, ಕ್ಯಾನ್ ಕಾಸ್ ಸೀರಿಯಸ್ ಇಂಜುರೀಸ್ ಟು ಅಥ್ಲೀಟ್. ಹಾಗಾಗಿ ಅಥ್ಲೀಟ್ಗೆ ಸೀರಿಯಸ್ ಇಂಜುರೀಸ್ ಆಗೋ ಚಾನ್ಸಸ್
ಇರುತ್ತೆ. ಥ್ಯಾಂಕ್ ಯು.